ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಜಿತೇಶ್, ನಿಸರ್ಗ ಹಾಸ್ಪಿಟಲ್ ಸಿರ್ಸಿ. ಆಫ್ಟರ್ ಅನ್ ಏಜ್ ಆಫ್ 40 ಅಂದರೆ 40 ವರ್ಷ ಆದಮೇಲೆ ನಾವೆಲ್ಲ ರೆಗ್ಯುಲರ್ಲಿ ಮಾಡುವಂಥ ಒಂದು ಬ್ಲಡ್ ಟೆಸ್ಟ್ ಯಾವುದು ಅಂದರೆ ಲಿಪಿಡ್ ಪ್ರೊಫೈಲ್ ಟೆಸ್ಟ್. ನಮಗೆಲ್ಲ ಗೊತ್ತು, ನಮ್ಮ ಬಾಡಿಯಲ್ಲಿ ಕೊಲೆಸ್ಟ್ರಾಲ್ ಜಾಸ್ತಿ ಇದ್ದರೆ, ಟ್ರೈಗ್ಲಿಸರೈಡ್ ಜಾಸ್ತಿ ಇದ್ದರೆ, ಕಡಿಮೆ HDL ಇದ್ದರೆ, ಲೋ ಡೆನ್ಸಿಟಿ ಲೈಪೋಪ್ರೋಟೀನ್ಸ್ ಅಥವಾ LDL ಇದ್ದರೆ ನಮಗೆ ಹಾರ್ಟಿನ ಸಮಸ್ಯೆ ಬರುವಂಥ ಸಾಧ್ಯತೆ ತುಂಬ ಜಾಸ್ತಿ ಇದೆ ಅಂತ ನಮಗೆಲ್ಲರಿಗೂ ಗೊತ್ತು. ಯಾಕೆಂದರೆ ಈಗಲೂ ಭಾರತದಲ್ಲಿ ಹೈಯೆಸ್ಟ್ ಡೆತ್ ರೇಟ್ ಆಗಲಿಕ್ಕಿರುವಂಥ ಒನ್ ಆಫ್ ದ ಮೋಸ್ಟ್ ಕಾಮನ್ ಕಾಸ್ ಏನು ಅಂದರೆ ಹಾರ್ಟ್ ಅಟ್ಯಾಕ್ಸ್. ಸೊ ಇದಕ್ಕೆ ನಮ್ಮ ಈ ಡಿಸ್ಲಿಪಿಡಿಮಿಯಾ, ನಮ್ಮ ಬಾಡಿಯಲ್ಲಿ ಇರುವಂಥ ಕರೆಕ್ಟಾಗಿರೋ ಪ್ರಪೋರ್ಷನಲ್ಲಿ ಕೊಲೆಸ್ಟ್ರಾಲ್ ಇಲ್ಲ, ಕರೆಕ್ಟಾಗಿ ಒಳ್ಳೆ ಕೊಲೆಸ್ಟ್ರಾಲ್ ಜಾಸ್ತಿ ಇಲ್ಲ, ಕೆಟ್ಟ ಕೊಲೆಸ್ಟ್ರಾಲ್ ಜಾಸ್ತಿ ಇದೆ ಅಂತ ಆದರೆ ನಮಗೆಲ್ಲ ಕೊರೋನರಿ ಆರ್ಟರಿ ಡಿಸೀಸ್ ಬರುವಂಥ ಸಾಧ್ಯತೆಗಳು ಜಾಸ್ತಿ ಇದೆ ಅಂತ ಎಲ್ಲರಿಗೂ ಗೊತ್ತು. ಸೊ ಹಾಗಾಗಿ ನಮ್ಮ ಬಾಡಿಯಲ್ಲಿ ಏನಾದರೂ ಒಂದು ಲೈಕ್ ಹೈಪರ್ ಪಿಗ್ಮೆಂಟೇಷನ್, ಸ್ವಲ್ಪ ಡಾರ್ಕ್ ಆಗಿ ಸ್ಕಿನ್ ಚೇಂಜ್ ಆದರೆ, ಅಥವಾ ನಮ್ಮ ಝ್ಯಾಂಥಲಾಸ್ಮಾ ಅಂತ ಹೇಳ್ತೀವಿ, ಫ್ಯಾಟ್ ಡೆಪಾಸಿಟ್ ಜಾಸ್ತಿ ಬಂದರೆ, ಒಬೇಸಿಟಿ ಜಾಸ್ತಿ ಇರೋರಾಗಲಿ, ಆ್ಯಂಡ್ ಡಯಾಬಿಟಿಸ್ ಇದ್ದವರಾಗಲಿ, BP ಕಾಯಿಲೆ ಇದ್ದವರಾಗಲಿ, ಇವರೆಲ್ಲ ಕಾಮನ್ ಆಗಿ ಮಾಡುವಂಥ ಒಂದು ಬ್ಲಡ್ ಟೆಸ್ಟ್ ಯಾವುದು ಅಂದರೆ ಲಿಪಿಡ್ ಪ್ರೊಫೈಲ್. ಸೊ ನಾನು ಈ ವಿಡಿಯೋದಲ್ಲಿ ನಮ್ಮ ರಕ್ತದಲ್ಲಿ ಇರುವಂಥ ಈ ಟ್ರೈಗ್ಲಿಸರೈಡ್ ಏನಿದೆ ಅದನ್ನು ಮನೆಯಲ್ಲೇ ಹೇಗೆ ಕಂಟ್ರೋಲ್ ಮಾಡ್ಬೋದು ಅಂತ ನಿಮ್ಮೊಟ್ಟಿಗೆ ಶೇರ್ ಮಾಡ್ತೇನೆ. ಬಿಕಾಸ್ ಮೋಸ್ಟ್ ವೈಡ್ಲಿ ಯೂಸ್ಡ್ ಮೆಡಿಸಿನ್ ಯಾವುದು ಅಂತ ಕೇಳಿದರೆ ಕೊಲೆಸ್ಟ್ರಾಲ್ ಲೋವರಿಂಗ್ ಮೆಡಿಸಿನ್ಸ್, ಅಂದರೆ ನಮ್ಮ ರಕ್ತದಲ್ಲಿ ಇರುವಂಥ ಈ ಕೊಬ್ಬಿನ ಅಂಶವನ್ನು ಕಂಟ್ರೋಲ್ ಮಾಡಲಿಕ್ಕಿರುವಂಥ ಮೆಡಿಸಿನ್ಸ್ ಏನಿದೆ, ಮೇನ್ಲಿ ಸ್ಟ್ಯಾಟಿನ್ ಗ್ರೂಪ್ ಆಫ್ ಮೆಡಿಸಿನ್ಸ್ ಏನಿದೆ, ಈ ಮೆಡಿಸಿನ್ ಇಡೀ ವರ್ಲ್ಡಲ್ಲಿ ಹೈಯೆಸ್ಟ್ ಯೂಸ್ ಮಾಡೋದು. ಸೊ ನಾವು ಮನೆಯಲ್ಲೇ ಕೆಲವು ಲೈಕ್ ಆಹಾರದಲ್ಲಿ ಬದಲಾವಣೆಗಳನ್ನು ಮಾಡಿದರೆ ಈ ಟ್ರೈಗ್ಲಿಸರೈಡ್ಸ್ ಎಲ್ಲ ಏನಿದೆ ಅದನ್ನು ನಮಗೆ ವಿತಿನ್ ಎ ಮಂತ್, ಒಂದು ತಿಂಗಳಲ್ಲಿ ನಮಗೆ ಕಂಪ್ಲೀಟ್ಲಿ ಕಂಟ್ರೋಲ್ಗೆ ತರಲಿಕ್ಕಾಗುತ್ತೆ. ಸೊ ಅದರ ಬಗ್ಗೆ ನಾವು ನೋಡೋಣ. ಸೊ ಈ ಟ್ರೈಗ್ಲಿಸರೈಡ್ ಏನು ಅಂದರೆ ನಮ್ಮ ರಕ್ತದಲ್ಲಿ ಕಂಡು ಬರುವಂಥ ಒನ್ ಫಾರ್ಮ್ ಆಫ್ ಫ್ಯಾಟ್ ಆ್ಯಕ್ಚುಲಿ. ಸೊ ನಾವು ಏನೇ ಆಹಾರ ತಗೊಂಡ್ರು ಅದರಲ್ಲಿರುವಂಥ ಫ್ಯಾಟ್ ಏನಿದೆ ಅದು ಲೈಕ್ ಡೈಜೆಸ್ಟ್ ಆಗಿ ಫ್ಯಾಟಿ ಆಸಿಡ್ ಆಗಿ ಫಾರ್ಮ್ ಆಗುತ್ತೆ. ಈ ಫ್ಯಾಟಿ ಆಸಿಡ್ಗಳು ಮತ್ತು ಸೇರಿ ಟ್ರೈಗ್ಲಿಸರೈಡ್ ಆಗಿ ಫಾರ್ಮ್ ಆಗುತ್ತೆ. ಸೊ ಈ ಟ್ರೈಗ್ಲಿಸರೈಡ್ಸ್ ಏನಿದೆ ದೇ ಆರ್ ಇನ್ಸ್ಟೆಂಟ್ ಸೋರ್ಸ್ ಆಫ್ ಎನರ್ಜಿ. ಕೊಬ್ಬು ರೂಪದಲ್ಲಿ ನಮ್ಮ ದೇಹಕ್ಕೆ ಬೇಕಾಗಿರುವಂಥ ಎನರ್ಜಿಯನ್ನು ನಾವು ಟ್ರೈಗ್ಲಿಸರೈಡ್ ಅಂತ ಹೇಳ್ಬೋದು. ಸೊ ಇದು ಒಂದೇ ಅಲ್ಲ, ಈ ಫ್ಯಾಟಿ ಫುಡ್ಡಿಂದ ಒಂದೇ ಅಲ್ಲ ಟ್ರೈಗ್ಲಿಸರೈಡ್ ಪ್ರೊಡ್ಯೂಸ್ ಆಗೋದು. ನಾವು ಫಸ್ಟ್ ಅರ್ಥ ಮಾಡಬೇಕಾಗಿದೆ ಏನಂದರೆ ನಮ್ಮ ಬಾಡಿಯಲ್ಲಿ ಈ ಟ್ರೈಗ್ಲಿಸರೈಡ್ ಇಷ್ಟೆಲ್ಲ ಜಾಸ್ತಿ ಆಗ್ಲಿಕ್ಕಿರುವಂಥ ಮೇನ್ ರೀಸನ್ ಏನು ಅಂದರೆ ನಾವು ತಗೊಳ್ಳುವಂಥ ಹೈ ಕಾರ್ಬೋಹೈಡ್ರೇಟ್, ಹೈ ಶುಗರ್ ಇರುವಂಥ ಆಹಾರಗಳು. ಸೊ ಹೈ ಶುಗರ್ ಇರುವಂಥ ಆಹಾರಗಳು ತಗೊಂಡ್ರೆ ಲಿವರ್ ಏನು ಮಾಡುತ್ತೆ ಅಂದರೆ ಲಿವರ್ ವಿಲ್ ಸ್ಟಾರ್ಟ್ ಪ್ರೊಡ್ಯೂಸಿಂಗ್ ಟ್ರೈಗ್ಲಿಸರೈಡ್, ತುಂಬ ಟ್ರೈಗ್ಲಿಸರೈಡ್ ಪ್ರೊಡಕ್ಷನ್ನ ಜಾಸ್ತಿ ಮಾಡುತ್ತೆ. ಸೊ ಈ ಟ್ರೈಗ್ಲಿಸರೈಡ್ ನಮಗೆ ಇನ್ಸ್ಟೆಂಟ್ ಆಗಿ ಎನರ್ಜಿ ಕೊಡುತ್ತೆ. ಈಗ ಮಾಡುವಂಥ ಆಕ್ಟಿವಿಟೀಸ್ಗೆ ಬೇಕಾಗಿರುವ ಎನರ್ಜಿಗಿಂತ ಭಾಳ ಜಾಸ್ತಿ ಪ್ರೊಡ್ಯೂಸ್ ಆದಾಗ ಏನಾಗುತ್ತೆ, ಈ ಟ್ರೈಗ್ಲಿಸರೈಡ್ ಕೂಡ ನಮ್ಮ ಫ್ಯಾಟ್ ಟಿಶ್ಯೂಸಲ್ಲಿ ಸ್ಟಾಕ್ ಆಗ್ತಾ ಹೋಗ್ತದೆ. ಸೊ ಅವಾಗ ಏನಾಗುತ್ತೆ, ನಮ್ಮ ಬೊಜ್ಜು ಬೆಳೆಯುತ್ತೆ, ನಮಗೆ ಕಾರ್ಡಿಯೋವಾಸ್ಕ್ಯುಲರ್ ಪ್ರಾಬ್ಲಮ್ಸ್ ಬರುವಂಥ ಸಾಧ್ಯತೆಗಳೆಲ್ಲ ಜಾಸ್ತಿ ಆಗುತ್ತೆ. ಸೊ ನಾವು ಯೂಶ್ವಲಿ ನಾನು ಫಸ್ಟ್ ಹೇಳ್ದಂಗೆ ನಾವು ಲೈಕ್ ಲ್ಯಾಬಿಗೆ ಹೋಗಿ ನಮ್ಮ ಕೊಲೆಸ್ಟ್ರಾಲ್ ಲೆವೆಲ್ಸನ್ನು ಚೆಕ್ ಮಾಡ್ತೀವಿ, ಲಿಪಿಡ್ ಪ್ರೊಫೈಲ್ ಟೆಸ್ಟನ್ನು ಮಾಡ್ತೀವಿ. ಲಿಪಿಡ್ ಪ್ರೊಫೈಲ್ ಟೆಸ್ಟ್ ಮಾಡಿದ್ಮೇಲೆ ನಾವು ಯೂಶ್ವಲಿ ನೋಡುವಂಥ ಮೇನ್ ಐಟಮ್ಸ್ ಯಾವುದು ಅಂದರೆ ಒಂದು ಟೋಟಲ್ ಕೊಲೆಸ್ಟ್ರಾಲ್ ನೋಡ್ತೀವಿ. ಸೊ ಟೋಟಲ್ ಕೊಲೆಸ್ಟ್ರಾಲ್ ಅಂಡರ್ ಕಂಟ್ರೋಲ್ ಇದೆಯಾ, 200 ಒಳಗೆ ಇದೆಯಾ ಅಂತ ನಾವು ಕನ್ಫರ್ಮ್ ಮಾಡ್ತೀವಿ. ನೆಕ್ಸ್ಟ್ ಇಸ್ HDL. ನಿಮಗೆಲ್ಲ ಗೊತ್ತು, ಹೈ ಡೆನ್ಸಿಟಿ ಲೈಪೋಪ್ರೋಟೀನ್ಸ್, ಅಂದರೆ ಈ ಕೊಲೆಸ್ಟ್ರಾಲ್ ನಮ್ಮ ಬಾಡಿಯಲ್ಲಿ ಇರುವಂಥ ಕೊಬ್ಬು ಏನಿದೆ ಸೊ ಅದು ಟ್ರಾನ್ಸ್ಪೋರ್ಟ್ ಮಾಡಬೇಕು ಅಂದರೆ ಅದು ಪ್ರೋಟೀನ್ ಒಟ್ಟಿಗೆ ಬೈಂಡ್ ಆಗಬೇಕು. ಸೊ ಕೊಬ್ಬು ಏನು ಮಾಡುತ್ತೆ, ಯಾವುದಾದ್ರೂ ಒಂದು ಪ್ರೋಟೀನ್ ಒಟ್ಟಿಗೆ ಬೈಂಡ್ ಆದಾಗ ನಾವು ಅದಕ್ಕೆ ಏನು ಹೇಳ್ತೀವಿ, ಲೈಪೋಪ್ರೋಟೀನ್ಸ್ ಅಂತ ಹೇಳ್ತೀವಿ. ಲೈಪೋ ಅಂದರೆ ಫ್ಯಾಟ್, ಪ್ರೋಟೀನ್ ಅಂದರೆ ಪ್ರೋಟೀನ್. ಸೊ ಇದರೊಟ್ಟಿಗೆ ಬೈಂಡ್ ಆದಾಗ ಮಾತ್ರ ಅದು ನಮ್ಮ ರಕ್ತದಲ್ಲಿ ಟ್ರಾನ್ಸ್ಪೋರ್ಟ್ ಮಾಡಲಿಕ್ಕೆ ಸಾಧ್ಯ. ಸೊ ಈ HDL ಅಂದರೆ ಹೈ ಡೆನ್ಸಿಟಿ ಲೈಪೋಪ್ರೋಟೀನ್ಸ್. ಸೊ ದೇ ಆರ್ ಗುಡ್ ಕೊಲೆಸ್ಟ್ರಾಲ್, ಅಂದರೆ ಅದರಲ್ಲಿ ಕೊಲೆಸ್ಟ್ರಾಲ್ನ ಅಂಶ ಏನಿದೆ ಅದು ತುಂಬ ಕಡಿಮೆ ಇದೆ. ಮತ್ತು HDLದು ಕೆಲಸ ಏನಂದರೆ ನಮ್ಮ ರಕ್ತನಾಳಗಳಲ್ಲಿ, ನಮ್ಮ ಬ್ಲಡ್ಡಲ್ಲಿ ಇರುವಂಥ ಕೊಲೆಸ್ಟ್ರಾಲನ್ನು ಲಿವರಿಗೆ ಟ್ರಾನ್ಸ್ಪೋರ್ಟ್ ಮಾಡೋದು. ಇನ್ನು ನೆಕ್ಸ್ಟ್ ಅಂದರೆ LDL. ನಿಮಗೆಲ್ಲ ಗೊತ್ತು, LDL ಇಸ್ ಕಾಲ್ಡ್ ಆಸ್ ಎ ಬ್ಯಾಡ್ ಕೊಲೆಸ್ಟ್ರಾಲ್. ಸೊ LDLದು ಕೆಲಸ ಏನಂದರೆ ಈ ಲಿವರಲ್ಲಿ ಇರುವಂಥ ಕೊಲೆಸ್ಟ್ರಾಲ್ನ ತಗೊಂಡೋಗಿ ರಕ್ತನಾಳಗಳಲ್ಲಿ ಸಪ್ಲೈ ಮಾಡುವಂಥದ್ದು, ಅಂದರೆ ರಕ್ತಕ್ಕೆ ಸಪ್ಲೈ ಮಾಡುವಂಥದ್ದು. ಸೊ ಅವಾಗ ಏನಾಗುತ್ತೆ, ನಮ್ಮ ಬಾಡಿಯಲ್ಲಿ ಜಾಸ್ತಿ LDL ಲೆವೆಲ್ ಇದೆ, ಹೈ ಟ್ರೈಗ್ಲಿಸರೈಡ್ ಅಲ್ಲೆಲ್ಲ ಇದೆ ಅಂತ ಆದರೆ ನಮಗೆ ಈ ಕೊರೋನರಿ ಆರ್ಟರಿ ಕಾಯಿಲೆಗಳು ಬರುವಂಥ ಸಾಧ್ಯತೆ, ಅಂದರೆ ಹಾರ್ಟಲ್ಲಿ ಇರುವಂಥ ರಕ್ತನಾಳಗಳಲ್ಲಿ ಇನ್ಫ್ಲಮೇಷನ್ ಆಗಿ ಅಲ್ಲಿ ಬ್ಲಾಕೇಜ್ ಡೆವಲಪ್ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ನಮಗೆ ಈಗ ಮೋಸ್ಟ್ ಆಫ್ ದ ಕಾರ್ಡಿಯೋವಾಸ್ಕ್ಯುಲರ್ ಡಿಸೀಸಸ್, ಅಂದರೆ ಹಾರ್ಟಿನ ಸಮಸ್ಯೆಯಲ್ಲಿ ಇರೋವರಿಗೆ, ಅಂದರೆ ಕೊರೋನರಿ ಪ್ರಾಬ್ಲಮ್ಸ್, ಆರ್ಟರಿ ಡಿಸೀಸ್ ಎಲ್ಲ ಇರೋವರಿಗೆ ಒಂದು ಕಾಮನ್ ರಿಸ್ಕ್ ಫ್ಯಾಕ್ಟರ್ ಅಂದರೆ ಮೇನ್ಲಿ ಇರುವಂಥ ಒಂದು ಕಾಯಿಲೆ ಯಾವುದು ಅಂದರೆ ಡಯಾಬಿಟಿಸ್ ಇರ್ಬೋದು, ಅಥವಾ BP ಕಾಯಿಲೆ ಇರ್ಬೋದು, ಅಥವಾ ಏನಾದರೂ ಅಡಿಕ್ಷನ್ಸ್ ಇರ್ಬೋದು. ಸೊ ಈ ಡಯಾಬಿಟಿಸು BP ಕಾಯಿಲೆಯಲ್ಲಿ ಇದ್ದಾಗ ಏನಾಗುತ್ತೆ ಅಂದರೆ ನಮ್ಮ ರಕ್ತನಾಳಗಳೊಳಗೆ ಇನ್ಫ್ಲಮೇಷನ್ ಆಗಿ ಅಲ್ಲಿ ಅಥೆರೋಸ್ಕ್ಲಿರೋಸಿಸ್ ಅಂದರೆ ಒಂದು ಸಣ್ಣ ಸ್ಕಾರ್ ಫಾರ್ಮೇಷನ್ ಆಗುವಂಥ ಸಾಧ್ಯತೆ ಇದೆ. ಸೊ ಈ ಸ್ಕಾರ್ ಫಾರ್ಮೇಷನ್ ಆದಮೇಲೆ ಏನಾಗುತ್ತೆ, ನಮ್ಮ ಈ LDL ಏನಿದೆ, ಕೆಟ್ಟ ಕೊಲೆಸ್ಟ್ರಾಲ್ ಏನಿದೆ, ಅದು ಅಲ್ಲಿ ಹೋಗಿ ಬೈಂಡ್ ಆಗಿ ಅದಕ್ಕೆಲ್ಲ ಕೊಲೆಸ್ಟ್ರಾಲ್, ಫ್ಯಾಟ್, ಕೊಬ್ಬು ಸಪ್ಲೈ ಮಾಡ್ತಾ ಇರ್ತದೆ. ಆ ಸಣ್ಣ ಸ್ಕಾರ್ ಏನಿದೆ ಅದು ನಿಧಾನಕ್ಕೆ ಬೆಳೆದು 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 ಒಂದು ಬ್ಲಾಕ್ ಆಗುವಂಥ ಸಾಧ್ಯತೆ ಇದೆ. ಮತ್ತು ಈ ಬ್ಲಾಕ್ ರಪ್ಚರ್ ಆದಾಗ ನಮಗೆ ಕಾರ್ಡಿಯಾಕ್ ಪ್ರಾಬ್ಲಮ್ಸ್, ಅದಕ್ಕೆ ಹಾರ್ಟ್ ಅಟ್ಯಾಕ್ ಎಲ್ಲ ಬರುವಂಥ ಸಾಧ್ಯತೆಗಳು ಜಾಸ್ತಿ ಆಗುತ್ತೆ. ಸೊ ಯೂಶ್ವಲಿ ನಾವು ಬ್ಲಡ್ ಟೆಸ್ಟ್ ಮಾಡಿ ನೋಡುವಾಗ ನಮ್ಮ LDL ಲೆವೆಲ್ಸ್ ಏನಿದೆ ಅದು ಯಾವಾಗಲೂ ನಾವು ಲೆಸ್ ದೆನ್ 100 ನಾವು ಮೇಂಟೈನ್ ಮಾಡಬೇಕು. ಆ್ಯಂಡ್ ನೆಕ್ಸ್ಟ್ ಇಸ್ ನಾನು ಈಗ ಹೇಳಲಿಕ್ಕಿರುವಂಥ ಮೋಸ್ಟ್ ಕಾಮನ್ ಆಗಿ ಕಂಡು ಬರುವಂಥ ಟ್ರೈಗ್ಲಿಸರೈಡ್ಸ್. ಸೊ ಟ್ರೈಗ್ಲಿಸರೈಡ್ ನಾನು ಹೇಳಿದಾಗ ನಾವು ಒಂದು ಒಳ್ಳೆ ಊಟ ಮಾಡಿದರೆ ನಮ್ಮ ಬಾಡಿಯಲ್ಲಿ ಟ್ರೈಗ್ಲಿಸರೈಡ್ ವ್ಯಾಲ್ಯೂಸ್ ಏನಿದೆ ಅದು ಜಾಸ್ತಿ ಆಗುತ್ತೆ. ಬಟ್ ಇಮಿಡಿಯೇಟ್ಲಿ ಏನಾಗುತ್ತೆ, ಅದೆಲ್ಲ ಡಿಸ್ಪರ್ಸ್ ಆಗುತ್ತೆ, ಬಾಡಿ
ಬಾಡಿ ವಿಲ್ ಟ್ರೈ ಟು ಮೇಕ್ ಇಟ್ ಬ್ಯಾಕ್ ಟು ನಾರ್ಮಲ್. ಸೊ ತುಂಬ ಹೈ ಕಾರ್ಬೋಹೈಡ್ರೇಟ್ ಇರುವಂಥ ಆಹಾರಗಳು ನಾವು ರೆಗ್ಯುಲರ್ಲಿ ಸೇವಿಸ್ತಾ ಹೋದರೆ ನಮ್ಮ ಟ್ರೈಗ್ಲಿಸರೈಡ್ ವ್ಯಾಲ್ಯೂಸ್ ಹೆಚ್ಚಾಗುತ್ತೆ. ತುಂಬ ಜನ ಏನು ತಪ್ಪು ತಿಳ್ಕೊಂಡಿದ್ದಾರೆ ಅಂದರೆ ನಾವು ಕೊಬ್ಬಿರುವ ಆಹಾರ ತಿಂದರೆ ಮಾತ್ರ ಈ ಟ್ರೈಗ್ಲಿಸರೈಡ್ ಜಾಸ್ತಿ ಆಗುತ್ತೆ, ಯಾಕಂದರೆ ಅದು ದಟ್ಸ್ ಅ ಫಾರ್ಮ್ ಆಫ್ ಫ್ಯಾಟ್. ಸೊ ಬಟ್ ಹಾಗಲ್ಲ. ನಮ್ಮ ಈ ಇಂಡಿಯನ್ಸಲ್ಲಿ ನಮ್ಮ ಸ್ಟೇಪಲ್ ಫುಡ್ ಏನು ಅಂತ ಕೇಳಿದ್ರೆ ನಾವು ಅನ್ನ ತಿಂತೀವಿ, ರಾಗಿ ತಿಂತೀವಿ, ಜೋಳ ತಿಂತೀವಿ, ಗೋಧಿ ತಿಂತೀವಿ, ಇದೇ ಜಾಸ್ತಿ. ಇದರ ಮೇಲೇ ಬಾಕಿ ಇರೋದೆಲ್ಲ ಡಿಪೆಂಡ್ ಆಗಿರೋದು. ಯಾರು ಮೇಯ್ನ್ ಕೋರ್ಸ್ ಆಫ್ ಫುಡ್ ಸೊಪ್ಪು ಪಲ್ಯ ಮಾಡಿ ಇಷ್ಟೇ ಅನ್ನ ಇಷ್ಟೇ ರಾಗಿ ಆ ಥರ ತಗೊಳ್ಳಲ್ಲ. ನಮ್ಮ ಮೇಯ್ನ್ ಕೋರ್ಸ್ ಆಫ್ ಫುಡ್ ಈಸ್ ಆಲ್ವೇಸ್ ಗ್ರೇನ್ಸ್. ಧಾನ್ಯಗಳನ್ನು ನಾವು ತುಂಬ ಹೆಚ್ಚಿಗೆ ಬಳಸ್ತೀವಿ. ಆ್ಯಂಡ್ ಅದರೊಟ್ಟಿಗೆ ಈಗೇನಾಗಿದೆ, ಫೈಬರ್ ತುಂಬ ಕಮ್ಮಿ ಇರುವಂಥ ಒಳ್ಳೆ ಪಾಲಿಶ್ಡ್ ರೈಸು ಅಥವಾ ಎಲ್ಲ ನಾರಿನಂಶ ತೆಗೆದಿರುವಂಥ ಧಾನ್ಯಗಳು ನಮಗೆ ಇನ್ನೂ ಹೆಚ್ಚಿಗೆ ಇಷ್ಟ. ಸೊ ಹಾಗಾಗಿ ಏನಾಗ್ತಾ ಇದೆ, ನಾರಿನಂಶ ಕನ್ಸಂಪ್ಷನ್ ತುಂಬ ಕಡಿಮೆ ಆಗ್ತಾ ಇದೆ. ನಮ್ಮ ಜಾಸ್ತಿ ಫುಡ್ಡು ತಿನ್ನಲಿಕ್ಕಾಗುತ್ತೆ. ಈ ಪ್ರಾಸೆಸ್ಡ್ ಫುಡ್ಗಳದ್ದು ಒಂದು ಡಿಸಡ್ವಾಂಟೇಜ್ ಏನಂದರೆ ನಮ್ಗೆ ಬೇಗ ಲೈಕ್ ಸಟೈಟಿ ಆಗಲ್ಲ, ಸಾಕು ಅಂತ ಅನ್ಸಲ್ಲ, ನಾವು ಸಿಕ್ಕಾಪಟ್ಟೆ ತಿಂದ್ಬಿಡ್ತೀವಿ. ಸೊ ಹಾಗಾಗಿ ರಕ್ತದಲ್ಲಿ ಟ್ರೈಗ್ಲಿಸರೈಡ್ ವ್ಯಾಲ್ಯೂಸ್ ಏನಿದೆ ಅದು ತುಂಬ ಜಾಸ್ತಿ ಆಗ್ತಾ ಇದೆ. ಸೊ ಯೂಶಲಿ ನಮ್ಮ ಟ್ರೈಗ್ಲಿಸರೈಡ್ ಏನಿದೆ ಲೆಸ್ ದ್ಯಾನ್ 150 ಮಿಲಿಗ್ರಾಮ್ ಪರ್ ಡೆಸಿಲೀಟರ್ ನಾವು ಮೇಂಟೈನ್ ಮಾಡಬೇಕು. ಸೊ ಯೂಶಲಿ 150 to 200 ಇದ್ದರೆ ನಾವು ಅದನ್ನು ಒಂದು ಬಾರ್ಡರ್ ಲೈನ್ ಅಂತ ಹೇಳ್ತೀವಿ. 200ಗಿಂತ ಜಾಸ್ತಿ ಇದೆ, 200 ಲೈಕ್ ಅಪ್ ಟು 500 490 ಇದೆ ಅಂತ ಆದರೆ ನಾವು ಅದನ್ನು ಹೈ ಟ್ರೈಗ್ಲಿಸರೈಡ್ ವ್ಯಾಲ್ಯೂ ಅಂತ ಹೇಳ್ತೀವಿ. ಅದಕ್ಕಿಂತ ಜಾಸ್ತಿ ಇದ್ದರೆ ತುಂಬ ರಿಸ್ಕ್, ಅಂದರೆ ಬಾಡಿ ನಮಗೆ ಭಾಳಷ್ಟು ಕಾಯಿಲೆಗಳು ಬರಲಿಕ್ಕಿರುವಂಥ ರಿಸ್ಕ್ ಏನಿದೆ ತುಂಬ ಜಾಸ್ತಿ ಆಗುತ್ತೆ. ಈವನ್ ಪ್ಯಾಂಕ್ರಿಯಾಟೈಟಿಸ್ ಬರುವಂಥ ಸಾಧ್ಯತೆ ಕೂಡ ತುಂಬ ಜಾಸ್ತಿ ಇದೆ. ಪ್ಯಾಂಕ್ರಿಯಾಟೈಟಿಸ್ ಅಂದರೆ ಒಂದು ಕೆಟ್ಟ ಕಾಯಿಲೆ, ನಮ್ಮ ಪ್ಯಾಂಕ್ರಿಯಾಸಲ್ಲಿ ಇನ್ಫ್ಲಮೇಷನ್ ಆಗುವಂಥ ಒಂದು ಕಾಯಿಲೆ, ಲೈಫ್ ಥ್ರೆಟ್ನಿಂಗ್ ಆಗಿರುವಂಥ ಕಾಯಿಲೆ. ಸೊ ನಾವೇನು ಮಾಡಬೇಕು, ಈ ಟ್ರೈಗ್ಲಿಸರೈಡ್ ವ್ಯಾಲ್ಯೂಸನ್ನು ಆದಷ್ಟು ನಾರ್ಮಲ್ ಆಗಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು. ಸೊ ಈ ಟ್ರೈಗ್ಲಿಸರೈಡ್ ಆದ ಕೂಡಲೇ ನಾವು ಹೋಗಿ ಅದಕ್ಕೆ ಮೆಡಿಕೇಶನ್ ಮಾಡಬೇಕು ಅಂತಿಲ್ಲ. ನಮ್ಮ ಮನೆಯಲ್ಲೇ ನಾವು ಆಹಾರವನ್ನು ಕಂಟ್ರೋಲ್ ಮಾಡಿದರೆ ಈ ಟ್ರೈಗ್ಲಿಸರೈಡ್ ಏನಿದೆ ತುಂಬ ಚೆನ್ನಾಗಿ ಕಂಟ್ರೋಲ್ ಮಾಡಲಿಕ್ಕಾಗುತ್ತೆ. ನಾವು ಎಷ್ಟೋ ಪೇಷಂಟ್ಸಲ್ಲಿ ನೋಡ್ತೀವಿ, ವಿತಿನ್ ದ ಸ್ಪ್ಯಾನ್ ಆಫ್ 1 ಮಂತ್, ಒಂದು ತಿಂಗಳಲ್ಲಿ ನಿಮ್ಮ ಟ್ರೈಗ್ಲಿಸರೈಡ್ ವ್ಯಾಲ್ಯೂಸನ್ನು ನಾರ್ಮಲ್ ಮಾಡಲಿಕ್ಕೆ ಆಗುತ್ತೆ ನಿಮ್ಮ ಮನೆಯಲ್ಲೇ. ಅದು ಕೂಡ ಎಲ್ಲ ಆಹಾರಗಳು ಬಿಡಬೇಕು ಅಂತ ಇಲ್ಲ, ನೀವು ಕಂಟ್ರೋಲ್ಡ್ ಆಗಿ ಆಹಾರ ತಗೊಳ್ಳೋದು ಇದರಲ್ಲಿ ಮುಖ್ಯ. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನಾವೇನು ಮಾಡಬೇಕು ಅಂದರೆ ನಮ್ಮ ಆಹಾರದಲ್ಲಿ ನಾರಿನಂಶ ನಾವು ಜಾಸ್ತಿ ಮಾಡಬೇಕು. ಸೊ ನಾರಿನಂಶ ಜಾಸ್ತಿ ಮಾಡೋದು ಹೇಗೆ, ಒಂದೇ ಸಲ ತುಂಬ ಸೊಪ್ಪು ಪಲ್ಯ ತಿನ್ನಬೇಕು ಅಂತ ನಾನು ಹೇಳಲ್ಲ. ಸೊ ಅದು ನಿಮ್ಮ ಪ್ರತಿಯೊಂದು ಫುಡ್ಡಲ್ಲಿ ಕೂಡ ಕೆಲವು ಚೇಂಜಸ್ಗಳನ್ನು ನೀವು ಮಾಡಿದರೆ ಸಾಕಾಗುತ್ತೆ. ಸೊ ಅದಕ್ಕೆ ನಾವು ಫಸ್ಟ್ ಏನು ಮಾಡಬೇಕು ಅಂದರೆ ನಾವು ತಗೊಳ್ಳೋದ ಧಾನ್ಯಗಳೇನಿದೆ ಅದು ಪಾಲಿಶ್ಡ್ ಐಟಮ್ಸನ್ನು, ಅಂದರೆ ಪ್ರೊಸೆಸ್ಡ್ ಐಟಮ್ಸನ್ನು, ರಿಫೈನ್ಡ್ ಕಾರ್ಬ್ಸನ್ನು ಕಂಪ್ಲೀಟ್ಲಿ ನಾವು ಅವಾಯ್ಡ್ ಮಾಡಬೇಕು ಒಂದು. ಸೊ ಹಾಗಾಗಿ ನಾವೇನು ಮಾಡಬೇಕು, ಅನ್ನ ಊಟ ಮಾಡುವಾಗ ಒಳ್ಳೆ ಅನ್ಪಾಲಿಶ್ಡ್ ರೈಸನ್ನು ಯೂಸ್ ಮಾಡೋದು ಕಲಿಬೇಕು. ವೀಟ್ ಆದರೆ ಹೋಲ್ ವೀಟನ್ನು ತಗೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡಬೇಕು. ಎಲ್ಲದು ನಾರಿನಂಶ ಜಾಸ್ತಿ ಇರೋದಕ್ಕೆ ಹೆಚ್ಚಿಗೆ ಪ್ರಿಫರೆನ್ಸ್ ಕೊಡಬೇಕು. ಸೊ ನಾರಿನಂಶ ಜಾಸ್ತಿ ಇರೋದು ತಗೊಳ್ಳುವಾಗ ನಮ್ಗೆ ಏನು ಅಡ್ವಾಂಟೇಜ್ ಆಗುತ್ತೆ ಅಂದರೆ ಈ ಫೈಬರ್ ಏನಿದೆ, ಈ ಸೊಲ್ಯುಬಲ್ ಫೈಬರ್ ಏನಿದೆ ಅದು ಈ ಫ್ಯಾಟನ್ನು ಟ್ರ್ಯಾಪ್ ಮಾಡಲಿಕ್ಕೆ ತುಂಬ ಒಳ್ಳೆಯದು. ನಮ್ಮ ಡೈಜೆಷನ್ ಆದಮೇಲೆ ಇರುವಂಥ ಫ್ಯಾಟ್ ಮಾಲಿಕ್ಯೂಲ್ಸ್ ಏನಿದೆ ಅದು ನಮ್ಮ ಈ ಸೊಲ್ಯುಬಲ್ ಫೈಬರಲ್ಲಿ ಟ್ರ್ಯಾಪ್ ಆಗಿ ಅಬ್ಸಾರ್ಪ್ಷನ್ನ ಕಡಿಮೆ ಮಾಡುತ್ತೆ. ಸೊ ಫ್ಯಾಟ್ ಅಬ್ಸಾರ್ಪ್ಷನ್ ಕಡಿಮೆ ಮಾಡುತ್ತೆ, ನಮಗೆ ಸಟೈಟಿ, ಬೇಗ ಹಸಿವು, ಅಂದರೆ ಸ್ವಲ್ಪ ವೈಟ್ ರೈಸ್, ನೀವು ಸ್ವಲ್ಪ ಬಾಯ್ಲ್ಡ್ ರೈಸ್ ಅಥವಾ ಸ್ವಲ್ಪ ಅನ್ಪಾಲಿಶ್ಡ್ ರೈಸ್ ಅಷ್ಟೇ ನಮ್ಮ ಹತ್ರ ತಿನ್ನಲಿಕ್ಕಾಗುತ್ತೆ ಕಂಪೇರ್ಡ್ ಟು ವೈಟ್ ರೈಸ್. ಒಳ್ಳೆ ಪಾಲಿಶ್ಡ್ ರೈಸ್ ಆದರೆ ನಾವು ಜಾಸ್ತಿ ತಿಂದ್ಬಿಡ್ತೀವಿ. ಸೊ ನಮ್ಮ ಕ್ವಾಂಟಿಟಿ ಆಫ್ ಈಟಿಂಗ್ ಏನಿದೆ ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಕೂಡ ಈ ನಾರಿನಂಶ ಹೆಚ್ಚಿಗಿರುವಂಥ ಆಹಾರಗಳು ತುಂಬ ಒಳ್ಳೆಯದು. ಮತ್ತು ನಮ್ಮ ಬೈಲಲ್ಲಿ ತುಂಬ ನಮ್ಮ ಫ್ಯಾಟ್ ಏನಿದೆ ಬೈಲ್ ಪ್ರೊಡಕ್ಷನಿಗೆ ಯೂಸ್ ಆಗುತ್ತೆ. ಇದು ಎಕ್ಸ್ಕ್ರೀಟ್ ಆಗುತ್ತೆ. ಎಕ್ಸ್ಕ್ರೀಟ್ ಆಗುವಾಗ ಬಾಡಿ ಏನು ಮಾಡುತ್ತೆ, ಅದರಲ್ಲಿ ಇರೋದನ್ನೆಲ್ಲ ವಾಪಸ್ ಅಬ್ಸರ್ವ್ ಮಾಡುತ್ತೆ. ಸೊ ಅದನ್ನು ಪ್ರಿವೆಂಟ್ ಮಾಡಲಿಕ್ಕೆ ಕೂಡ ಫೈಬರ್ ಫುಡ್ ಏನಿದೆ ಅದು ನಮಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನಾರಿನಂಶ ಜಾಸ್ತಿ ಇರುವಂಥ ಆಹಾರಗಳನ್ನು ಮ್ಯಾಕ್ಸಿಮಮ್ ನಾವು ತಗೋಬೇಕು. ನಮ್ಮ ಧಾನ್ಯಗಳೇನಿದೆ ಅದೆಲ್ಲ ಹೋಲ್ ಗ್ರೈನ್ಸನ್ನು ತಗೊಳ್ಳುವಂಥ ಹ್ಯಾಬಿಟನ್ನು ನಾವು ಡೆವಲಪ್ ಮಾಡಬೇಕು. ಎರಡನೇದು ಶುಗರ್ ಏನಿದೆ ಅದನ್ನು ಕಂಪ್ಲೀಟ್ಲಿ ನಾವು ಬಿಟ್ಟು ಬಿಡಬೇಕು. ಶುಗರ್ ಇರುವಂಥ ಆಹಾರಗಳು, ಸ್ವೀಟ್ಸ್ ಏನಿದೆ ಅದು ಕಂಪ್ಲೀಟ್ಲಿ ನಾವು ಸ್ವಲ್ಪ ದಿವಸಕ್ಕೆ ಅವಾಯ್ಡ್ ಮಾಡಬೇಕು. ದಟ್ ಇಸ್ ದ ಸೆಕೆಂಡ್ ಥಿಂಗ್. ಸೊ ಮೂರನೇದು ಏನು ಮಾಡಬೇಕು ಅಂದರೆ ಈ ಹೈ ಫ್ರಕ್ಟೋಸ್ ಡ್ರಿಂಕ್ಸನ್ನು ಕಂಪ್ಲೀಟ್ಲಿ ಅವಾಯ್ಡ್ ಮಾಡಬೇಕು. ಅಂದರೆ ಎಲ್ಲ ಸಾಫ್ಟ್ ಡ್ರಿಂಕ್ಸ್ಗಳು, ಕಾರ್ಬನೇಟೆಡ್ ಡ್ರಿಂಕ್ಸು, ಎಲ್ಲ ಪ್ಯಾಕ್ಡ್ ಲೈಕ್ ಸಾಫ್ಟ್ ಡ್ರಿಂಕ್ಸ್ ಎಲ್ಲ ಏನಿದೆ ಅದನ್ನೆಲ್ಲ ನಾವು ಕಂಪ್ಲೀಟ್ಲಿ ಬಿಡಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ನಮ್ಮ ಆಹಾರದಲ್ಲಿ ಸೊಪ್ಪಿನ, ಅಂದರೆ ಪಲ್ಯಗಳನ್ನು ಜಾಸ್ತಿ ಯೂಸ್ ಮಾಡಬೇಕು. ವೆಜಿಟೇಬಲ್ಸ್ ಮ್ಯಾಕ್ಸಿಮಮ್ ನಾವು ಯೂಸ್ ಮಾಡಬೇಕು. ಆ ವೆಜಿಟೇಬಲ್ಸಲ್ಲಿ ಕೂಡ ಸೊಪ್ಪಿನ ಪಲ್ಯಗಳು ನೀವು ತುಂಬ ಜಾಸ್ತಿ ಯೂಸ್ ಮಾಡಿ ನೋಡಿ, ನಿಮ್ಮ ಟ್ರೈಗ್ಲಿಸರೈಡ್ ವ್ಯಾಲ್ಯೂಸ್ ಏನಿದೆ ತುಂಬ ಬೇಗ ಕಡಿಮೆ ಮಾಡಲಿಕ್ಕೆ ಸಾಧ್ಯ. ಒನ್ ಆಫ್ ದ ಬೆಸ್ಟ್ ಇಸ್ ಪಾಲಕ್. ಆ್ಯಕ್ಚುಲಿ ನಿಮಗೆಲ್ಲ ಗೊತ್ತು, ಪಾಲಕ್ ಸೊಪ್ಪು ಏನಿದೆ ತುಂಬ ಒಳ್ಳೆಯದು. ಅದರಲ್ಲಿ ತುಂಬ ವೈಟಮಿನ್ಸು, ಮಿನರಲ್ಸು ಎಲ್ಲ ತುಂಬ ಜಾಸ್ತಿ ಇದೆ. ಎಲ್ಲ ವೈಟಮಿನ್ ಬಿ ಕಾಂಪ್ಲೆಕ್ಸ್ಗಳು ತುಂಬ ಜಾಸ್ತಿ ಇದೆ, ಫೋಲೇಟ್ಸ್ ಜಾಸ್ತಿ ಇದೆ, ಮೆಗ್ನೀಷಿಯಮ್ ತುಂಬ ಚೆನ್ನಾಗಿದೆ. ಸೊ ಇದೆಲ್ಲ ಇರೋದ್ರಿಂದ ನಾವೇನು ಮಾಡಬೇಕು, ಪ್ರತಿ ದಿವಸ ಯಾವುದಾದ್ರೂ ಒಂದು ಸೊಪ್ಪಿನ ಪಲ್ಯ ಅದು ತುಂಬ ಒಳ್ಳೆ ಕ್ವಾಂಟಿಟಿಯಲ್ಲಿ ತಗೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು. ಈವನ್ ಮಕ್ಕಳೆಲ್ಲಾದರೂ ಕೂಡ ನಾವು ಒಂದು ಹ್ಯಾಬಿಟನ್ನು ಡೆವಲಪ್ ಮಾಡಬೇಕು. ಅವರಿಗೆ ಯಾವುದಾದ್ರೂ ಲೈಕ್ ರೈಸ್ ಪ್ರಿಪೇರ್ ಮಾಡಿ ಕೊಡುವಾಗ ಕೂಡ ನಾವೇನು ಮಾಡಬೇಕು, ಅದಕ್ಕೆ ಸೊಪ್ಪು ಹಾಕಿ ಅವಾಗ ಒಟ್ಟಿಗೆ ಪ್ರಿಪೇರ್ ಮಾಡಿಬಿಡಿ. ಸೊ ಆವಾಗ ದೇ ಕ್ಯಾಂಟ್ ಅವಾಯ್ಡ್. ಸೊಪ್ಪಿನ ಪಲ್ಯ ನಾವು ಯೂಶಲಿ ಮಕ್ಕಳಿಗೆ ಕೊಟ್ಟುಕೊಳ್ಳೋ ಅವ್ರು ಏನು ಮಾಡ್ತಾರೆ, ಅದು ತೆಗೆದು ಬದಿಗಿಟ್ಟು ಬಿಡ್ತಾರೆ. ಸೊ ಅದನ್ನು ನಾವು ಇನಿಷಿಯಲಿನೇ ಟ್ರೈನಿಂಗ್ ಮಾಡಬೇಕು. ಆದಷ್ಟು ಸೊಪ್ಪುಗಳನ್ನು ಮಿಕ್ಸ್ ಮಾಡಿ ರೈಸನ್ನು ಪ್ರಿಪೇರ್ ಮಾಡಿದ್ರೆ ಏನಾಗುತ್ತೆ, ಅದನ್ನು ಅವಾಯ್ಡ್ ಮಾಡಲಿಕ್ಕಾಗಲ್ಲ. ತುಂಬ ಸೊಪ್ಪುಗಳು ಹೋದಾಗ ನಮಗೊಂದು ಬೇಗ ಸಟೈಟಿ ಆಗುತ್ತೆ, ವೆಯ್ಟ್ ತುಂಬ ಚೆನ್ನಾಗಿ ಕಂಟ್ರೋಲ್ ಆಗುತ್ತೆ, ನಮಗೆ ಯಾವುದೂ ನ್ಯೂಟ್ರಿಯನ್ಸದು ಕೊರತೆ
ಇರಲ್ಲ, ಅದರೊಟ್ಟಿಗೆ ಹೈ ಫೈಬರ್ ಇರೋದ್ರಿಂದ ಈ ಟ್ರೈಗ್ಲಿಸರೈಡ್ ವ್ಯಾಲ್ಯೂಸ್ ಕೂಡ ಬೇಗ ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ. ಸೊ ಬೆಳಗ್ಗೆ ನಾವು ಯೂಶಲಿ ಒಂದು ತಿಂಡಿ ಮಾಡುವಾಗ ನಾವು ಬರೀ ದೋಸೆ 4-5 ದೋಸೆ ಚಟ್ನಿ ತಿಂತೀವಿ, ಅಥವಾ ಇಡ್ಲಿ ತಿಂತೀವಿ, ಅಥವಾ ಉಪ್ಪಿಟ್ಟು ತಿಂತೀವಿ, ಅಥವಾ ರೋಟಿ ತಿಂತೀವಿ. ಸೊ ಇದರ ಬದಲು ನಾವೇನು ಮಾಡಬೇಕು, ನೀವು ದೋಸೆ ತಿಂತೀರಾ, 4 ದೋಸೆ ತಿನ್ನೋ ಬದಲು 1 ದೋಸೆ ತಿನ್ನಿ, ಅದನ್ನು ಚೆನ್ನಾಗಿ ತರಕಾರಿ ಹಾಕಿ ಸ್ಟಫ್ ಮಾಡಿ ತಗೊಳ್ಳಿ. ಮೇ ಬಿ ಅದರ ಚಟ್ನಿ ಯೂಸ್ ಮಾಡೋ ಬದಲು ಅದಕ್ಕೊಂದು ಸೊಪ್ಪಿನ ಚಟ್ನಿ ಏನಾದರೂ ರೆಡಿ ಮಾಡಿ ತಗೊಳ್ಳಿ. ಸೊ ಅವಾಗ ಏನಾಗುತ್ತೆ, ನಮ್ಮ ಕಾರ್ಬ್ಸ್ ಕನ್ಸಂಪ್ಷನ್ ತುಂಬ ಕಡಿಮೆ ಆಗುತ್ತೆ, ನಾರಿನಂಶ ತುಂಬ ಜಾಸ್ತಿ ಆಗುತ್ತೆ, ಬೇಗ ಟ್ರೈಗ್ಲಿಸರೈಡ್ ಒಂದೇ ಅಲ್ಲ ಎಲ್ಲ ಕೊಲೆಸ್ಟ್ರಾಲ್ ಕೂಡ ಕಡಿಮೆ ಆಗಲಿಕ್ಕೂ ಕೂಡ ಇದು ತುಂಬ ಹೆಲ್ಪ್ಫುಲ್ ಆಗುತ್ತೆ. ಇನ್ನು ನಾವೇನು ಮಾಡ್ಬೋದು, ನಮ್ಮ ಆಹಾರದಲ್ಲಿ ನಟ್ಸನ್ನು ಇನ್ಕ್ಲೂಡ್ ಮಾಡಬೇಕು. ಬಾದಾಮ್ ಇರ್ಬೋದು, ಪಿಸ್ತಾ ಇರ್ಬೋದು, ಕ್ಯಾಶ್ಯೂ ಇರ್ಬೋದು. ಸೊ ಈ ಥರ ನಟ್ಸ್ ದೇ ಆರ್ ಆಲ್ ಗುಡ್ ಫ್ಯಾಟ್. ಆ್ಯಕ್ಚುಲಿ ನಮ್ಮ HDL ಲೆವೆಲ್ಸನ್ನು ಇಂಪ್ರೂವ್ ಮಾಡಲಿಕ್ಕೆ ಅದು ತುಂಬ ಹೆಲ್ಪ್ ಮಾಡುತ್ತೆ. ನಮಗೆಲ್ಲ ಗೊತ್ತು, ಹೈ ಡೆನ್ಸಿಟಿ ಲಿಪೋಪ್ರೋಟೀನ್ಸ್ ಜಾಸ್ತಿ ಇದ್ದರೆ ನಮಗೆ ಹಾರ್ಟಿನ ಸಮಸ್ಯೆಗಳು ಬರುವಂಥ ಸಾಧ್ಯತೆ ತುಂಬ ಕಡಿಮೆ ಆಗುತ್ತೆ. ಸೊ ಹಾಗಾಗಿ HDL ಇಂಪ್ರೂವ್ ಮಾಡಲಿಕ್ಕೆ ಕೂಡ ಈ ನಟ್ಸ್ ಏನಿದೆ ಅದು ತುಂಬ ಹೆಲ್ಪ್ಫುಲ್ ಆಗುತ್ತೆ. ಬಟ್ HDL ಇನ್ಕ್ರೀಸ್ ಆದಾಗ ನಮ್ಮ ಟೋಟಲ್ ಕೊಲೆಸ್ಟ್ರಾಲ್ ಮೇ ಬಿ ಒಂದು ಸ್ವಲ್ಪ ಜಾಸ್ತಿ ಆಗ್ಬೋದು, ಬಟ್ ಸ್ಟಿಲ್ ನಮ್ಮ ಕಾರ್ಡಿಯಾಕ್ ರಿಸ್ಕ್ ಏನಿದೆ ಅದು ತುಂಬ ಕಡಿಮೆ ಆಗುತ್ತೆ. ಆ್ಯಂಡ್ ಇದರಲ್ಲಿ ಕೂಡ ಒಳ್ಳೆ ಸೊಲ್ಯುಬಲ್ ಫೈಬರ್ ಇದೆ, ನಮಗೆ ಬೇಕಾಗಿರೋಂಥ ಎಷ್ಟೋ ನ್ಯೂಟ್ರಿಯೆಂಟ್ಸ್ ಇದೆ. ಸೊ ಹಾಗಾಗಿ ಅದು ತುಂಬ ಹೆಲ್ಪ್ಫುಲ್ ಆಗುತ್ತೆ. ಇನ್ನು ಎರಡನೇದು ನಾವೇನು ಮಾಡಬೇಕು ಅಂದರೆ ಒಳ್ಳೆ ಫ್ಯಾಟನ್ನು ಕನ್ಸ್ಯೂಮ್ ಮಾಡಬೇಕು. ಸೊ ನಾನೀಗ ಹೇಳಿರುವಂಥ ಈ ಹೈ ಫೈಬರ್ ಫುಡ್ ಏನಿದೆ ಅದು ಬರೀ ಬ್ರೇಕ್ಫಾಸ್ಟಲ್ಲಿ ಒಂದೇ ಅಲ್ಲ, ಮಧ್ಯಾಹ್ನ ನೀವೇನು ಮಾಡ್ಬೋದು, ಊಟ ಮಾಡುವಾಗ ಆ ರೈಸ್ ಏನಿದೆ ಅದನ್ನು ಚೇಂಜ್ ಮಾಡಿ ಅನ್ಪಾಲಿಶ್ಡ್ ರೈಸ್ ಯೂಸ್ ಮಾಡಿ. ಆ್ಯಂಡ್ ರೈಸ್ ಮತ್ತು ರೋಟಿ ಎರಡೂ ತಗೊಳ್ಳುವಂಥ ಹ್ಯಾಬಿಟ್, ಅಥವಾ ರೈಸ್ ಮತ್ತು ಚಪಾತಿ ಎರಡೂ ತಗೊಳ್ಳುವಂಥ ಹ್ಯಾಬಿಟನ್ನು ನಿಲ್ಲಿಸಿ. ಚಪಾತಿ ಆದರೆ 1 ಚಪಾತಿ ಅಥವಾ 1 or 2 ಚಪಾತಿ, ಆದಷ್ಟು ನಾನು ಗ್ಲೂಟೆನ್ ಫ್ರೀ ಡಯಟ್ ತಗೊಳ್ಳಿ ಅಂತ ಹೇಳ್ತೀವಿ. ಬಟ್ ಓಕೆ, ಚಪಾತಿ ತಿನ್ನೋರಾದರೆ 1 or 2 ಚಪಾತಿ, ಅಥವಾ ರೋಟಿ ಆದರೆ 1 or 2 ರೋಟಿ, ಅದು ಅಷ್ಟೇ ತಗೊಳ್ಳಿ. ಅನ್ನ ಆದರೆ ವೆರಿ ಲಿಮಿಟೆಡ್ ಕ್ವಾಂಟಿಟಿ ಬ್ರೌನ್ ರೈಸನ್ನು ನೀವು ತಗೊಳ್ಳಿ. ಸೊ ಇದು ತಗೊಂಡಾಗ ಏನಾಗುತ್ತೆ, ನಮ್ಮ ಕ್ವಾಂಟಿಟಿ ಆಫ್ ಗ್ರೈನ್ಸ್ ಕನ್ಸಂಪ್ಷನ್ ತುಂಬ ಕಡಿಮೆ ಆಗುತ್ತೆ. ತುಂಬ ಪಲ್ಯಗಳನ್ನು ಆ್ಯಡ್ ಮಾಡಿ, ಅದು ವೆಜಿಟೇಬಲ್ ಪಲ್ಯ ಇರ್ಬೋದು, ಬೀನ್ಸ್ ಇರ್ಬೋದು, ತುಂಬ ಒಳ್ಳೆಯದು. ಕ್ಯಾಬೇಜ್ ಒನ್ ಆಫ್ ದ ಬೆಸ್ಟ್ ಆ್ಯಕ್ಚುಲಿ. ಕಾಲಿಫ್ಲವರ್ ನೀವು ಚೆನ್ನಾಗಿ ಯೂಸ್ ಮಾಡ್ಬೋದು. ಸೊ ಈ ಥರ ಲೈಕ್ ಕ್ರೂಸಿಫರಸ್ ವೆಜಿಟೇಬಲ್ಸ್ ಏನಿದೆ ಅದನ್ನು ಜಾಸ್ತಿ ಯೂಸ್ ಮಾಡಿ. ಬೆಂಡೆಕಾಯಿ ಒನ್ ಆಫ್ ದ ಬೆಸ್ಟ್ ಆ್ಯಕ್ಚುಲಿ, ತುಂಬ ಸೊಲ್ಯುಬಲ್ ಫೈಬರಲ್ಲಿ ಇದೆ, ನಿಮ್ಮ ಟ್ರೈಗ್ಲಿಸರೈಡ್ ಕಡಿಮೆ ಮಾಡಲಿಕ್ಕೆ ಒನ್ ಆಫ್ ದ ಬೆಸ್ಟ್ ಆ್ಯಕ್ಚುಲಿ. ನೀವು ಪೊಟ್ಯಾಟೊ ಯೂಸ್ ಮಾಡ್ಬೋದು, ಸ್ವೀಟ್ ಪೊಟ್ಯಾಟೊ ಯೂಸ್ ಮಾಡ್ಬೋದು. ಸೊ ಈ ಥರ ಐಟಮ್ಸನ್ನು ನೀವು ಜಾಸ್ತಿ ಬಳಸಬೇಕು. ಸೊ ರೈಸ್ ಕ್ವಾಂಟಿಟಿ ನೀವು ಕಡಿಮೆ ಮಾಡಿ, ಯಾವುದೋ ಒಂದು ಪೊಟ್ಯಾಟೊ ಒಂದು ಪಲ್ಯ ನೀವು ಮಾಡಿದ್ರೆ, ಪೊಟ್ಯಾಟೊ ಮತ್ತು ಡೀಪ್ ಎಣ್ಣೆ ಫ್ರೈ ಮಾಡಿ ಯೂಸ್ ಮಾಡಬಾರ್ದು. ಪೊಟ್ಯಾಟೊ ಪಲ್ಯನ ಮಾಡ್ಬೋದು, ಸೊಪ್ಪಿನ ಪಲ್ಯಗಳನ್ನು ಜಾಸ್ತಿ ಮಾಡ್ಬೋದು, ಕಾಳುಗಳನ್ನು ಜಾಸ್ತಿ ಯೂಸ್ ಮಾಡ್ಬೋದು, ಯಾವುದಾದ್ರೂ ಒಂದು ವೆಜಿಟೇಬಲ್ ಪಲ್ಯ. ಸೊ ಈ ಥರ ಐಟಮ್ಸ್ ಮಾಡಿದಾಗ ನಿಮ್ಮ ಓವರಾಲ್ ನಿಮ್ಮ ಧಾನ್ಯಗಳ ಕನ್ಸಂಪ್ಷನ್ ಏನಿದೆ ಅದು ತುಂಬ ಕಡಿಮೆ ಆಗುತ್ತೆ, ಫೈಬರ್ ಜಾಸ್ತಿ ಆಗುತ್ತೆ, ಎಲ್ಲ ಮೈಕ್ರೋ ನ್ಯೂಟ್ರಿಯೆಂಟ್ಸು ಫೈಬರೆಲ್ಲ ಜಾಸ್ತಿ ಸಿಗೋದ್ರಿಂದ ನಿಮ್ಮ ಟ್ರೈಗ್ಲಿಸರೈಡ್ ವ್ಯಾಲ್ಯೂ ಏನಿದೆ ಅದು ತುಂಬ ಚೆನ್ನಾಗಿ ಕಡಿಮೆ ಮಾಡಲಿಕ್ಕಾಗುತ್ತೆ. ಇನ್ನು ರಾತ್ರಿ ಫುಡ್ಡಲ್ಲಿ ನಾವು ಹೇಗೆ ನಾರಿನಂಶವನ್ನು ಇನ್ಕ್ಲೂಡ್ ಮಾಡ್ಬೋದು ಅಂದರೆ, ದಿ ಬೆಸ್ಟ್ ಟ್ರೈಗ್ಲಿಸರೈಡ್ ತುಂಬ ಜಾಸ್ತಿ ಇದೆ ಅಂತ ಆದಾಗ ನೀವೇನು ಮಾಡಿ, ನೈಟ್ ಫುಡ್ಡನ್ನು ಸ್ಕಿಪ್ ಮಾಡಿಬಿಡಿ. ನೈಟ್ ಫುಡ್ಡು ನೀವೇನಿದೆ ಅರೌಂಡ್ 6 o'clock ತಗೊಳ್ಳಿ. ಆ ಟೈಮಲ್ಲಿ ಆದಷ್ಟು ಬೇಯಿಸಿದ ತರಕಾರಿಗಳನ್ನು ತಗೊಳ್ಳಿಕ್ಕೆ ಪ್ಲ್ಯಾನ್ ಮಾಡಿ. ಸೊ ತುಂಬ ಜಾಸ್ತಿ ಇದೆ, ಓಕೆ, ನಮ್ಮ ಟ್ರೈಗ್ಲಿಸರೈಡ್ ವ್ಯಾಲ್ಯೂಸ್ ಏನಿದೆ ಅರೌಂಡ್ 300-400 ಅಬೋವ್ ಇದೆ ಅಂತಂದರೆ ಈ ಡಯಟನ್ನು ರಾತ್ರಿ ಫುಡ್ಡನ್ನು ಸ್ಕಿಪ್ ಮಾಡಿ ನೀವು ಚೆನ್ನಾಗಿ ವೆಜಿಟೇಬಲ್ಸನ್ನು ತಗೊಂಡು ನೋಡಿ, ಒಂದು ತಿಂಗಳಲ್ಲ ಒಂದು 15 ದಿವಸದಲ್ಲಿ ನಿಮ್ಮ ಟ್ರೈಗ್ಲಿಸರೈಡ್ ವ್ಯಾಲ್ಯೂಸ್ ಏನಿದೆ ಅದು ನಾರ್ಮಲ್ ಆಗುತ್ತೆ. ಸೊ ರಾತ್ರಿ ಫುಡ್ ತಗೊಳ್ಳೋದನ್ನು ಆದಷ್ಟು ನಾವು ಕಡಿಮೆ ಮಾಡಬೇಕು. ಓಕೆ, ನನಗೆ ಅದು ಮಾಡೋಕ್ಕಾಗಲ್ಲ ಬಿಕಾಸ್ ನನಗೆ ನಿದ್ರೆ ಬರಲ್ಲ, ನಾವು ಏನಾದರೂ ತಿನ್ನಲಿಲ್ಲ ಅಂದರೆ ನಿದ್ರೆ ಬರಲ್ಲ ಅಂತ ಇದ್ದರೆ ವೆರಿ ಮಿನಿಮಮ್ ಕ್ವಾಂಟಿಟಿ, 1 ದೋಸೆ ಮ್ಯಾಕ್ಸಿಮಮ್ ಪಲ್ಯ, ಈ ಥರ ನೀವೇನಾದರೂ ಪ್ಲ್ಯಾನ್ ಮಾಡ್ಕೋಬೋದು. ಸೊ ಇದೇ ಥರ ನಾವು ಇಡೀ ನಮ್ಮ ಎಂಟೈರ್ ಡೇ ಪ್ರೋಗ್ರಾಮ್ ಏನಿದೆ, ಫುಡ್ ಹ್ಯಾಬಿಟ್ ಏನಿದೆ ಅದರಲ್ಲಿ ನಾರಿನಂಶ ಜಾಸ್ತಿ ತಗೋಬೇಕು. ಇನ್ನು ಸೆಕೆಂಡ್ ಐಟಮ್ ಈಸ್ ಒಳ್ಳೆ ಫ್ಯಾಟ್ ತಗೊಳ್ಳುವಂಥದ್ದು. ನಮಗೆಲ್ಲ ಗೊತ್ತು omega-3 is the best to reduce triglyceride. ನಮ್ಮ ಟ್ರೈಗ್ಲಿಸರೈಡ್ ವ್ಯಾಲ್ಯೂಸನ್ನು ಕಡಿಮೆ ಮಾಡಲಿಕ್ಕೆ omega-3 ಫ್ಯಾಟಿ ಆಸಿಡ್ ಏನಿದೆ ಅದೊಂದು ಮೆಡಿಸಿನ್ ಆಗಿ ನೀವು ತಗೋಬೋದು. omega-3 ಸಪ್ಲಿಮೆಂಟೇ ತಗೋಬೇಕು ಅಂತ ನಾನು ಹೇಳಲ್ಲ, ಬಟ್ ಜಾಸ್ತಿ ಇದ್ದರೆ ಸಪ್ಲಿಮೆಂಟ್ಸ್ ತಗೋಬೇಕಾಗುತ್ತೆ. ಬಟ್ ಅದರ್ವೈಸ್ ನ್ಯಾಚುರಲಿ ನಮಗೆ omega-3 ಸಿಗುವಂಥದ್ದು ಮೇನ್ಲಿ ಸಿ ಫಿಶ್ಗಳಿಂದ, ಅಂದರೆ ಸಮುದ್ರದಲ್ಲಿ ಸಿಗುವಂಥ ಸಣ್ಣ ಮೀನುಗಳೇನಿದೆ, ತಾರ್ಲೆ, ಬಂಗಡೆ, ಈ ಥರ ಮೀನುಗಳಲ್ಲಿ ಸಿಗುತ್ತೆ. ಈ ಸ್ಯಾಲ್ಮನಲ್ಲಿ ಕೂಡ ಒಮೆಗಾ ಸಿಗುತ್ತೆ, ಬಟ್ ಅದು ನಮಗೆ ಇಲ್ಲಿ ಅಷ್ಟೊಂದು ಅವೈಲೇಬಲ್ ಅಲ್ಲ. ಸೊ ನಮ್ಮಲ್ಲಿ ಯೂಶಲಿ ಸಿಗುವಂಥದ್ದು ಮತ್ತಿ ಅಂತ ಹೇಳ್ತೀವಿ, ಅಥವಾ ತಾರ್ಲೆ ಅಥವಾ ಬೂತಾಯಿ ಅಂತ ಹೇಳ್ತೀವಿ. ನೆಕ್ಸ್ಟ್ ಇಸ್ ಬಾಂಗಡ ಅಥವಾ ಮ್ಯಾಕ್ರಲ್ ಅಂತ ಹೇಳೋದು. ಸೊ ಈ ಮೀನುಗಳನ್ನು ನಾವು ಹೆಚ್ಚಿಗೆ ಉಪಯೋಗಿಸಬೇಕು. ಅದು ಕೂಡ ತುಂಬ ಡೀಪ್ ಫ್ರೈ ಮಾಡಿ ನಾವು ಉಪಯೋಗಿಸಿದ್ರೆ ನಮಗೆ ಅದು ಯೂಸೇಜ್ ಸಿಗಲ್ಲ. ಸೊ ಆದಷ್ಟು ತುಂಬ ಜನ ಹೇಳ್ತಾರೆ ಲೈಕ್ ಅದರ ವೆಜಿಟೇಬಲ್ ಸೋರ್ಸ್ ಆಫ್ omega-3. ವೆಜಿಟೇಬಲ್ ಸೋರ್ಸ್ ಆಫ್ omega-3ಯಲ್ಲಿ ಕನ್ವರ್ಷನ್ ತುಂಬ ಕಡಿಮೆ ಇದೆ, ಲೆಸ್ ದ್ಯಾನ್ 5% ಅಷ್ಟೇ ನಮಗೆ omega-3 ಫ್ಯಾಟಿ ಆಸಿಡ್ ಯೂಸ್ ಆಗುತ್ತೆ. ಸೊ ಆದಷ್ಟು ಈ ಥರ ಲೈಕ್ ಆ್ಯನಿಮಲ್ ಸೋರ್ಸ್ ಏನಿದೆ, ಮೀನುಗಳಲ್ಲಿ ಸಿಗುವಂಥ omega-3 ಏನಿದೆ ಅದೇ ನಮಗೆ ಬೇಗ ಟ್ರೈಗ್ಲಿಸರೈಡ್ ಎಲ್ಲ ಕಡಿಮೆ ಮಾಡಲಿಕ್ಕೆ ತುಂಬ ಜಾಸ್ತಿ ಹೆಲ್ಪ್ಫುಲ್ ಆಗೋದು. ಇನ್ನು ಅದಿಲ್ಲ ಅಂದರೆ ನೀವು ಏನು ಮಾಡ್ಬೋದು, ಸಪ್ಲಿಮೆಂಟ್ಸನ್ನು ತಗೋಬೋದು. ಸೊ ಇದು ತಗೊಂಡ್ರೂ ಕೂಡ ಬೇಗ ಇಮಿಡಿಯೇಟ್ಲಿ ನಿಮ್ಮ ಟ್ರೈಗ್ಲಿಸರೈಡ್ ವ್ಯಾಲ್ಯೂಸ್ ಕಡಿಮೆ ಆಗೋದನ್ನು ನೀವು ಅಬ್ಸರ್ವ್ ಮಾಡ್ಬೋದು. ಸೊ ನೆಕ್ಸ್ಟ್ ನಾವು ಏನು ಮಾಡಬೇಕು ಅಂದರೆ, ಜಾಸ್ತಿ ಫ್ರೂಟ್ಸ್ಗಳನ್ನು ನಮ್ಮ ಡಯಟಲ್ಲಿ ಇನ್ಕ್ಲೂಡ್ ಮಾಡಬೇಕು. ನಿಮಗೆಲ್ಲ ಗೊತ್ತು, ಫ್ರೂಟ್ಸ್ ಇಸ್ ಒನ್ ಆಫ್ ದ ಮಿರಾಕಲ್ ಫುಡ್ ಆ್ಯಕ್ಚುಲಿ. ಸೊ ಅದು ತುಂಬ ಆ್ಯಂಟಿ ಆಕ್ಸಿಡೆಂಟ್ಸ್ ಇರುತ್ತೆ ಅದರಲ್ಲಿ. ಅದು ಮೇನ್ಲಿ ನಾವು ಸಿಟ್ರಸ್ ಫ್ರೂಟ್ಸಲ್ಲಿ ಇನ್ಕ್ಲೂಡ್ ಮಾಡಿದರೆ ವೈಟಮಿನ್ ಸಿ ತುಂಬ ಚೆನ್ನಾಗಿ ಸಿಗುತ್ತೆ. ನಮ್ಮ ರಕ್ತನಾಳಗಳ ಒಳಗೆ ಆಗುವಂಥ ಇನ್ಫ್ಲಮೇಷನ್ ಏನಿದೆ ಅದನ್ನು ಕಡಿಮೆ ಮಾಡಲಿಕ್ಕಾಗುತ್ತೆ. ನಮ್ಮ ಟ್ರೈಗ್ಲಿಸರೈಡ್ ಲೆವೆಲ್ಸನ್ನು ಕೂಡ ನಾರ್ಮಲ್ ಮಾಡಲಿಕ್ಕಾಗುತ್ತೆ. ನಾವು ಫಸ್ಟ್ ಹೇಳ್ದಂಗೆ ನಾರಿನಂಶ ಕೂಡ ಹಣ್ಣುಗಳಲ್ಲಿ ತುಂಬ ಜಾಸ್ತಿ ಇರುತ್ತೆ. ಸೊ ಆ್ಯಂಡ್ ಇಟ್ ಇಸ್ ಆಲ್ ಲೈಕ್
ಹೀಲಿಂಗ್ ಫುಡ್ ಅಂತ ನಾವು ಹೇಳ್ಬೋದು. ನಮ್ಮ ರಕ್ತನಾಳಗಳಲ್ಲಿ ಆಗುವಂಥ ಇನ್ಫ್ಲಮೇಷನ್ ಎಲ್ಲ ತುಂಬ ಬೇಗ ಕಡಿಮೆ ಮಾಡಲಿಕ್ಕೆ ಫ್ರೂಟ್ ಈಸ್ ಒನ್ ಆಫ್ ದ ಬೆಸ್ಟ್. ಸೊ ರಾತ್ರಿ ಫ್ರೂಟ್ಸನ್ನು ನಾನು ಅಷ್ಟೊಂದು ಸಜೆಸ್ಟ್ ಮಾಡಲ್ಲ, ಯಾಕಂದರೆ ರಾತ್ರಿ ಫ್ರೂಟ್ಸ್ ತಗೊಂಡ್ರೆ ಪದೇ ನಿಮಗೆ ಮೂತ್ರ ಪಾಸ್ ಮಾಡಬೇಕು ಅಂತ ಅನಿಸುತ್ತೆ. ಸೊ ಹಾಗಾಗಿ ನಿದ್ರೆ ಡಿಸ್ಟರ್ಬ್ ಆಗುವಂಥ ಸಾಧ್ಯತೆ ಇದೆ. ಬಟ್ ಡೈಲಿ ನೀವೇನು ಮಾಡಿ, ಬೆಳಗ್ಗೆ ಈ ಸ್ನ್ಯಾಕ್ಸ್ ಬದಲು ನೀವು ಫ್ರೂಟ್ಸನ್ನು ತಗೊಳ್ಳಿ. ಒಳ್ಳೆ ಆರೆಂಜಸ್ ಇರ್ಬೋದು, ಪಪ್ಪಾಯ ಇರ್ಬೋದು, ಒಳ್ಳೆ ಫ್ಯಾಟಿ ಫ್ರೂಟ್ ಕೂಡ ನೀವು ತಗೋಬೋದು, ಅವಕಾಡೋ ಅಂತ ಹೇಳ್ತೀವಲ್ಲ. ಸೊ ಅದು ಕೂಡ ನೀವು ರೆಗ್ಯುಲರ್ಲಿ ತಗೊಂಡ್ರೆ ತುಂಬ ಒಳ್ಳೆಯದು. ನಮ್ಮ ಟ್ರೈಗ್ಲಿಸರೈಡ್ ವ್ಯಾಲ್ಯೂಸ್ ಏನಿದೆ ಅದು ತುಂಬ ಬೇಗ ನಮಗೆ ಕಡಿಮೆ ಮಾಡಲಿಕ್ಕಾಗುತ್ತೆ. ಸೊ ನೆಕ್ಸ್ಟ್ ನಾವೇನು ಮಾಡಬೇಕು, ನಮ್ಮ ಆಯಿಲ್ ಸೆಲೆಕ್ಟ್ ಮಾಡುವಾಗ ತುಂಬ ಕೇರ್ಫುಲ್ ಆಗಿರಬೇಕು. ಒನ್ ಆಫ್ ದ ಬೆಸ್ಟ್ ಆಯಿಲ್ ಯಾವುದು ಅಂತ ಕೇಳಿದ್ರೆ ಒಲಿವ್ ಆಯಿಲ್ ನೀವು ಯೂಸ್ ಮಾಡ್ಬೋದು, ಅಥವಾ ಕಾಕೋನಟ್ ಆಯಿಲ್ ನೀವು ಯೂಸ್ ಮಾಡ್ಬೋದು, ಅಥವಾ ಇವನ್ ತುಪ್ಪ ಯೂಸ್ ಮಾಡೋದು ಕೂಡ ತುಂಬ ಒಳ್ಳೆಯದು. ಅದು ನಮ್ಮ ಒಳ್ಳೆ ಫ್ಯಾಟನ್ನು ಜಾಸ್ತಿ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಬಟ್ ಪ್ರಪೋರ್ಷನೇಟ್ ಆಗಿ ನಾವು ಏನು ಮಾಡಬೇಕು, ಈ ಧಾನ್ಯಗಳ ಕನ್ಸಂಪ್ಷನ್ ಏನಿದೆ ಅದು ಆದಷ್ಟು ನಾವು ಕಡಿಮೆ ಮಾಡಬೇಕು. ಆ್ಯಂಡ್ ಎಲ್ಲ ವೆಜಿಟಬಲ್ ಆಯಿಲ್ಸ್ ಏನಿದೆ ಅದು ಯೂಸ್ ಮಾಡೋದು ಆದಷ್ಟು ನಾವು ಸ್ಟಾಪ್ ಮಾಡಬೇಕು, ಕಡಿಮೆ ಎಲ್ಲ ಸ್ಟಾಪ್ ಮಾಡಬೇಕು. ಯಾಕೆಂದರೆ ಅದು ನಮ್ಮ ಬಾಡಿಯಲ್ಲಿ ಇರುವಂಥ ಅರಾಕ್ನೋನಿಕ್ ಆ್ಯಸಿಡ್ ಮತ್ತು ಒಮೆಗಾ 6 ಎಲ್ಲ ಇನ್ಕ್ರೀಸ್ ಮಾಡಿ ನಮ್ಮ ಬಾಡಿಯಲ್ಲಿ ಇನ್ಫ್ಲಮೇಷನ್ ಜಾಸ್ತಿ ಆಗಲಿಕ್ಕೆ ಮೇನ್ ರೀಸನ್ ಆಗುತ್ತೆ. ಸೊ ಹಾಗಾಗಿ ಒಳ್ಳೆ ಆಯಿಲ್ಸನ್ನು ನಾವು ಬಳಸಬೇಕು. ಅದರೊಟ್ಟಿಗೆ ನಾನು ಹೇಳಿದಂಗೆ ನಾರಿನಂಶ ಚೆನ್ನಾಗಿ ತಗೋಬೇಕು, ಒಳ್ಳೆ ಫ್ರೂಟ್ಸ್ಗಳನ್ನು ನಾವು ಉಪಯೋಗ ಮಾಡಬೇಕು, ಒಮೆಗಾ 3 ಫ್ಯಾಟಿ ಆಸಿಡ್ನ ತುಂಬ ಚೆನ್ನಾಗಿ ತಗೋಬೇಕು, ಆ್ಯಂಡ್ ರೆಗ್ಯುಲರ್ ಎಕ್ಸಸೈಸ್ ಮಾಡಬೇಕು. ಆ್ಯಂಡ್ ಈಗ ಆಹಾರದಲ್ಲಿ ನೀವು ಈವನ್ ಬಾರ್ಲಿ ಕೂಡ ಯೂಸ್ ಮಾಡ್ಬೋದು. ಬಾರ್ಲಿ ಇಸ್ ಆಲ್ಸೋ ಒನ್ ಆಫ್ ದ ಬೆಸ್ಟ್ ಆ್ಯಕ್ಚುಲಿ. ಒಳ್ಳೆ ಸೊಲ್ಯುಬಲ್ ಫೈಬರ್ ಕೂಡ ಸಿಗುತ್ತೆ. ಮೆಂತೆ ನೀವು ರೆಗ್ಯುಲರ್ಲಿ ಯೂಸ್ ಮಾಡಿ, ಒಂದು ಹೊತ್ತು ಏನು ಮಾಡಿ ಮೆಂತೆ ಗಂಜಿ ಮಾಡಿ ತಗೊಳ್ಳಿ, ಅದು ಕೂಡ ತುಂಬ ಒಳ್ಳೆ ನಾರಿನಾಂಶ ಸೊಲ್ಯುಬಲ್ ಫೈಬರ್ ತುಂಬ ಜಾಸ್ತಿ ಇದ್ದಿದ್ದಕ್ಕೆ ಬೇಗ ಟ್ರೈಗ್ಲಿಸರೈಡನ್ನು ಕಡಿಮೆ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಸೊ ಇದೆಲ್ಲ ಮಾಡಿ ಆಹಾರ ಸ್ಟ್ರಿಕ್ಟಾಗಿ ಮಾಡಿ ಆದಮೇಲೆ ಅದರ ಒಟ್ಟಿಗೆ ನೀವೇನು ಮಾಡಬೇಕು, ಪ್ರತಿ ದಿವಸ ಒಂದು ಅರ್ಧ ತಾಸಾದರೂ ವ್ಯಾಯಾಮ ಮಾಡಿ. ಸೊ ನೀವು ಈ ಸ್ಟೆಪ್ಸನ್ನು ರೆಗ್ಯುಲರ್ಲಿ ನೀವು ಫಾಲೋ ಮಾಡಿ ನೋಡಿ. ನೀವು ವ್ಯಾಯಾಮ ಕೂಡ ಒಳ್ಳೆ ವೆಯ್ಟ್ಸನ್ನು ಎತ್ತಬೇಕು ಅಂತ ನಾನು ಹೇಳಲ್ಲ, ಒಂದು ಸ್ವಲ್ಪ ಹೊತ್ತು ಕಾರ್ಡಿಯೋ ಮಾಡಿ, ಸ್ವಲ್ಪ ವೆಯ್ಟ್ ಟ್ರೈನಿಂಗ್ ಮಾಡಿ, ಸ್ವಲ್ಪ ಬೇಕಾದ್ರೆ ಯೋಗ ಮಾಡಿ. ಸೊ ಈ ಥರ ಇಂಟ್ರೆಸ್ಟಿಂಗ್ ಆಗಿ ದಿವಸ ಒಂದೇ ಮಾಡೋದು ಕೂಡ ಬೇಜಾರಾಗುತ್ತೆ. ಒಂದು ದಿವಸ ಸೈಕ್ಲಿಂಗ್ ಹೋಗ್ಬೋದು, ಒಂದು ದಿವಸ ಸ್ವಿಮ್ಮಿಂಗ್ ಹೋಗ್ಬೋದು, ಒಂದು ದಿವಸ ಎಕ್ಸಸೈಸ್ ಮಾಡ್ಬೋದು. ಸೊ ಸಮ್ ಆರ್ ದ ಅದರ್ ಎಕ್ಸಸೈಸಸ್ ಏನು ಮಾಡಬೇಕು, ರೆಗ್ಯುಲರ್ಲಿ ಮಾಡಬೇಕು. ಸೊ ಇದೆಲ್ಲ ಮಾಡೋದರಿಂದ ಈ ಟ್ರೈಗ್ಲಿಸರೈಡ್ ಏನಿದೆ ಯಾವುದೇ ಮೆಡಿಸಿನ್ ಇಲ್ಲದೆ ಮನೆಯಲ್ಲೇ ನಾವು ಕರೆಕ್ಟಾಗಿ ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ನಾನು ಈಗ ಹೇಳಿರುವಂಥ ಸ್ಟೆಪ್ಸ್ಗಳನ್ನು ನೀವು ರೆಗ್ಯುಲರ್ಲಿ ಫಾಲೋ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದ.